ಸರ್ ಈಗ Okay. ಮರದಂಬರಿ ತಾಲೀಮು ಯಾವ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಯ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 2024 ನಾಡಹಬ್ಬ ದಸರಾ ಏನಿದೆ, ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳುವಂತಕ್ಕಂಥ ಆನೆಗಳಿಗೆ ನಾವು ತಾಲೀಮು ಡಿಫ್ರೆಂಟ್ ಹಂತದ ತಾಲೀಮನ್ನು ಕೊಡ್ತೇವೆ. ಅದೇ ರೀತಿ ಇವತ್ತು ಮರದ ಅಂಬಾರಿವನ್ನ ಹೊರಿಸ್ಬಿಟ್ಟು ಅಂಬಾರಿ ವೇಟ್ ಏನಿರುತ್ತೆ ಆ ವೇಟನ್ನು ಇವತ್ತು ತಾಲೀಮನ್ನು ಮಾಡಿಸ್ತಾ ಇದ್ದೀವಿ ವೇಟ್ಗೆ. ಸೊ ಅದಕ್ಕಾಗಿ ಅದು ಸಾಂಪ್ರದಾಯಿಕವಾಗಿ ನಾವು ಪ್ರತಿ ವರ್ಷ ಏನು ಮರದ ಅಂಬಾರಿ ಕೊಡುವಾಗ ಮತ್ತು ಏನು ವೇಟ್ ಹಾಕುವಾಗ ಪೂಜೆ ಏನು ಮಾಡ್ತೀವಿ ಅದೇ ಪೂಜೆನ ಇವತ್ತು ಕೂಡ ಮಾಡಿಬಿಟ್ಟು ಮರದ ಅಂಬಾರಿನ ಹೊರಿಸ್ತಾ ಇದ್ದೀವಿ. ಮೇನ್ ಇದು ಬಂದ್ಬಿಟ್ಟು ಅಭಿಮನ್ಯುಗೆ ನಾವು ವೇಟ್ ಆಗ್ತಾ ಇರೋದು. ಎರಡು ಸೈಡ್ ಹಿರಣ್ಯ ಮತ್ತು ಲಕ್ಷ್ಮಿ ಆದ ಕುಮ್ಕಿ ಆನೆಗಳಾಗಿ ಇವತ್ತು ಇದಾವೆ. ಇಲ್ಲ, ಮರದ ಅಂಬಾರಿ ಅಷ್ಟು ವೇಟ್ ಇರಲ್ಲ, ಅದು ಒಂದು 220 ರಿಂದ 250 kg ಒಳಗಡೆ ಇರುತ್ತೆ. ಅದ್ರ ಜೊತೆಗೆ ನಾವು ಗಾದಿ ಮತ್ತೆ ಏನು ಎಕ್ಸ್ಟ್ರಾ ವೇಟ್ ಅನ್ನ ಹಾಕ್ತೀವಿ. ಹಾಕ್ಬಿಟ್ಟು ಅಂಬಾರಿ ವೇಟ್ ಏನಿರುತ್ತೆ ಆ ವೇಟ್ಗೆ ಇರುತ್ತೆ. ಇದ್ರ ಜೊತೆಗೆ ಮುಂದೆ ಧನಂಜಯ್ ಮಾಡಿಸ್ತೀವಿ, ಮಹೇಂದ್ರ ಮಾಡಿಸ್ತೀವಿ, ಗೋಪಿ ಮತ್ತೆ ಇದನ್ನೆಲ್ಲ ಪ್ಲಾನ್ ಇಟ್ಕೊಂಡಿದೀವಿ. ಹಾಗೆ ಒಂದು 5 ಆನೆಗಳಿಗೆ ನಾವು ಬ್ಯಾಕಪ್ ಆಗಿ ಇಟ್ಕೊಂಡಿರುವಂತ ಆನೆಗಳಿಗೆ ಕೂಡ ನಾವು ತಾಲೀಮ್ ಮಾಡಿಸ್ತೀವಿ. ಹೌದು, ಇದು ಕಂಪ್ಲೀಟ್ ಇದು ಬನ್ನಿ ಮಂಟಪವರೆಗೆ ಇರುತ್ತೆ. ಹೌದು, ಇಲ್ಲ ನಿಶಾನ ಆನೆ ಹೇಳ್ತೀನಿ 2 days ಅಲ್ಲಿ. ತಾಲೀಮಲ್ಲಿ ಆಲ್ರೆಡಿ ನಾವು ಗ್ರೇಡ್ ಕೊಟ್ಟು ಫೈನಲ್ ಮಾಡ್ಕೊಂಡಿದೀವಿ. ನಿಮ್ಗೆ 2 ದಿನದಲ್ಲಿ ತಿಳಿಸ್ತೀವಿ. ಶ್ರೀರಂಗಪಟ್ಟಣ ದಸರಾಗೂ ಕೂಡ ನಾನು ಫೈನಲ್ ಲಿಸ್ಟ್ ಮಾಡಿದ್ದೀವಿ. ನಿಶಾನ್ ಆನೆ ಮತ್ತೆ ಇದನ್ನ ಶ್ರೀರಂಗಪಟ್ಟಣ ಆನೆ 2 ದಿನದಲ್ಲಿ ನಿಮ್ಗೆ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.